ಓಕೆ ಸರ್. ರತ್ನ ಕಳ್ಕೊಂಡಿದ್ದೀವಿ ಅನ್ಸುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಹಳ ದೊಡ್ಡವರು, ಹಿರಿಯ ಕಲಾವಿದರು ಹಾಗೂ ನಿರ್ದೇಶಕರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಅವ್ರನ್ನೆಲ್ಲ ನಾವು ಬೆಳಿಬೇಕಾದ್ರೆ ನೋಡಿರೋವಂಥ ಒಳ್ಳೆ ಆ್ಯಕ್ಟರು, ಒಳ್ಳೆ ಡೈರೆಕ್ಟರು, ಸೊ ದೊಡ್ಡವರು. ಚಿತ್ರರಂಗಕ್ಕೆ ಹೊಸ ಆಯಾಮ ಕೊಟ್ಟಿರುವಂಥ ಹಿರಿಮೆ ಕೂಡ ನಟ ದ್ವಾರಕೀಶ್ ಅವ್ರಿಗೆ ಸಲ್ಲುತ್ತೆ. ಏನು ಹೇಳ್ತೀವಿ ಅಮ್ಮ? ಎರಡು ಕ್ವೆಶನ್ ಜಂಪ್ ಆಗ್ತಿದೆ. ಸರ್, ಅವ್ರು ಮಾಡಿರುವಂಥ ಸಿನಿಮಾಗಳು ಸರ್, ಆ ಜಾನರನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ನೀವೇ ಹೇಳ್ತೀರಿ ಸರ್, ಈಗ ಯಾರು ಟಚ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದೀವಿ, ಆ ಕಾಲಕ್ಕೆ ಅಂತದನ್ನು ಸಾಧಿಸ್ತಾರೆ. ಇಂಡಸ್ಟ್ರಿಗೆ ಒಂದು ಹೊಸತನ, ಹೊಸ ರೀತಿ, ಹೊಸ ಮುಖಗಳು ಹಾಗೂ ಹೊಸ ರೀತಿಯ ಸಿನಿಮಾಗಳು ತಂದುಕೊಟ್ಟಂಥ ನಿರ್ದೇಶಕರು ಹಾಗೂ ಕಲಾವಿದರು ದ್ವಾರಕೀಶ್ ಅಂಕಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಅವ್ರು ತೆಗೆದಿದ್ದು ಆವಾಗಲೇ ಅಬ್ರಾಡ್ಗೆ ಹೋಗೋರು, ಆವಾಗಲೇ ಆ ಥರ ಶೂಟ್ ಮಾಡೋರು, ಆಮೇಲೆ ಏನು ಅವ್ರ ಕಾನ್ಸೆಪ್ಟ್ಸ್ ಅಲ್ಲ ಅಂದ ಕಾಲದಲ್ಲೇ ಅದು ಬಹಳ ಒಂದು ಇಂಪ್ಯಾಕ್ಟಿವ್ ಆಗಿದ್ದಂಥ ಒಂದು ವಿಷಯಗಳು. ಸೊ ಅಪ್ರಿಸಿಯೇಷನ್ಸ್ ಆ ವಿಚಾರದಲ್ಲಿ ಭಾಳ ಮುಖ್ಯವಾಗಿ ಪ್ರತಿಭೆಗಳನ್ನು ಗುರುತಿಸ್ತಾ ಇದ್ವಿ. ಮತ್ತು ನಿಮ್ಮ ಬೆಳವಣಿಗೆ ಸಾಕಷ್ಟು ಹತ್ರದಿಂದ ನೋಡಿ ಖುಷಿಪಟ್ಟು ಬೆಂತಾಡಿದಂಥ ನಮ್ಮನ್ನೆಲ್ಲ ಆಶೀರ್ವಾದ ಮಾಡೋರು. ನಮಗೆಲ್ಲ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಇಂಡಸ್ಟ್ರಿಗೆ. ಚಂದ್ರಚೂಕೋರಿ ಎಲ್ಲ ಆದಾಗ ಅಷ್ಟರಲ್ಲಿ ಬೇರೆ ಥರನೇ ಇತ್ತು. ಇನ್ಫ್ಯಾಕ್ಟ್ ಎಲ್ಲೇ ಸಿಕ್ಕಿದಾಗಲೂ ನಮ್ಮ ಬಗ್ಗೆ ಒಂದು ಅಪ್ರಿಷಿಯೇಟ್ ಮಾಡೋರು, ಆಮೇಲೆ ಹೆಮ್ಮೆ ಪಡೋರು, ಒಳ್ಳೇದಾಗ್ಲಿ ಕಂಡ್ರು ನಿಮಗೆ ಮಕ್ಕಳ ಚೆನ್ನಾಗಿದ್ದೀರಾ ಅಂತ ನನಗೂ ನಮ್ಮ ಅಣ್ಣಗೂ ಇಬ್ಬರಿಗೂ ಬ್ಲೆಸ್ ಮಾಡೋರು. ಸೊ ಆ ಥರ ಸರ್, ಕೊನೆಯದಾಗಿ ಭೇಟಿ ಆಗಿದೆ ತುಂಬ ದಿನ ಆಗಿತ್ತು, ಬಹಳ ದಿನಗಳಾಗಿತ್ತು. ಯಾವುದೋ ಒಂದು ಇದೇ ನಮ್ಮ ಮನೆಗಳ ಇವೆಂಟಲ್ಲೇ ಎಲ್ಲೋ ಒಂದು ಕಡೆ ಸಿಕ್ಕಿದ್ವಿ. ಅಷ್ಟು ಬಿಟ್ಟರೆ ಅಷ್ಟೇ, ಆ ಥರ ತುಂಬ ದಿನ ಆಗಿತ್ತು. ಸಿನಿಮಾಲೇ ದುಡ್ಡು ಸಿನಿಮಾಗೆ ಕಳ್ಕೊಳ್ಳೋದು ಇದೆಯಲ್ಲ ಸರ್, ಅಂದರೆ ಸಿನಿಮಾಗೆ ಕಮಿಟ್ಮೆಂಟ್ ಅದೊಂದು. ಸಿನಿಮಾದಿಂದ ನಾನು ಏನೋ ಮಾಡ್ತೀನಿ ಅಂತಲ್ಲ, ಬಟ್ ಸಿನಿಮಾಗೋಸ್ಕರ ಜನಗಳಿಗೋಸ್ಕರ ಏನು ಮಾಡೋಕ್ಕೂ ಸಹಿ ಅಂತಿದ್ದಂಥವ್ರು. ಆ ಥರ ಮತ್ತೆ ಯಾರು ಹುಟ್ಟಲ್ಲ ಇಂಡಸ್ಟ್ರಿಲಿ, ಆ ಥರ ಎಲ್ಲ ಯೋಚನೆ ಮಾಡೋವಂಥವ್ರು. ಅದೊಂದು ಕಾಲ, ಅದೊಂದು ಯುಗ, ಮತ್ತೆ ಅದು ನಡೆಯಲ್ಲ. ಯಾಕಂದರೆ ಆವಾಗ ದಿನಗಳು ಹಾಗಿತ್ತು. ಇವಾಗ ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ. ಮತ್ತೆ ಹಾಕಿ ಮತ್ತೆ ಅಲ್ಲೇ ಮಾಡ್ತೀನಿ ಅನ್ನೋದು ಆವಾಗಿತ್ತು. ಇವ್ರು ಮಾಡಿದ್ರು, ಇವರು ಅದನ್ನು ಇದನ್ನು ನಡೆಸ್ಕೊಂಡು ಬಂದರು. ಮತ್ತೆ ಅದೆಲ್ಲ ಆಗಲ್ಲ ಇಂಡಸ್ಟ್ರಿಲಿ. ಒಬ್ಬರೇ ದ್ವಾರಕೀಶ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಂಥ ಭವ್ಯವಾದ ಚಿತ್ರ, ಅದನ್ನು ನಾವು ಮರೆಯೋದಕ್ಕೆ ಆಗಲ್ಲ. ಇವತ್ತು ಸಹಿತ ಮಕ್ಕಳಿಂದ ಹಿಡಿದು ಹಿರಿಯರು, ದೊಡ್ಡವರವರೆಗೂ ಸಹಿತ ಒಂದು ಮರೆಯೋದಕ್ಕಾಗೋದಿಲ್ಲ. ಅಲ್ಲದೆ ಅವರು ನಮಗೆ ಒಳ್ಳೆ ಒಡನಾಡಿಗಳು. ಅವರಿಗೆ ಒಂದು ನಾಟಕವನ್ನು ಸಹಿತ ಈಗ ಒಂದು 49 ವರ್ಷದ ಹಿಂದೆ ಮಕ್ಮಲ್ ಟೋಪಿ ಅನ್ನೋ ನಾಟಕ ನಾನು ಅವರಿಗೆ ಕಲಿಸಿದ್ದೆ. ನಾನು 2-3 ಪ್ರದರ್ಶನ ಮಾಡಿದ್ರು, ಆಮೇಲೆ ಅನೇಕ ಪ್ರದರ್ಶನಗಳು ಮಾಡಿದ್ರು. ಅವರಿಗೆ ರಂಗಭೂಮಿ ಮೇಲೂ ಸಹಿತ ಅಷ್ಟೊಂದು ಪ್ರೀತಿ ಇತ್ತು. ಸಿನಿಮಾ ರಂಗದಲ್ಲಿದ್ದರು ಸಹಿತ. ಯಾಕೆಂದರೆ ಅವರ ಮಾವ ಹುಣಸೂರು ಕೃಷ್ಣಮೂರ್ತಿಯವರು, ಅವರು ಸಹ ರಂಗಭೂಮಿಯಿಂದಲೇ ಚಿತ್ರರಂಗಕ್ಕೆ ಬಂದವರು. ಅವರು ಸಹಿತ ಒಂದು ರಂಗಭೂಮಿಯಿಂದ ಬಂದಿದ್ದರಿಂದ ಆ ಒಂದು ಕಲೆಯ, ರಂಗಭೂಮಿಯ ಕಲೆ ನಮ್ಮ ದ್ವಾರಕೀಶ್ವರರಲ್ಲಿ ಇತ್ತು. ಅವರ ಅಭಿನಯ ಆಗಲಿ, ಅವರ ಒಂದು ಸಾಹಸ, ಅದು ದೊಡ್ಡ ಸಾಹಸ. ಯಾಕೆಂದರೆ ಒಂದು 50 ಚಿತ್ರಗಳ ಮೇಲೆ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ. ಅವ್ರು ಎಂತೆಂಥ ದೊಡ್ಡ ಕಲಾವಿದರೆಲ್ಲ ಹಾಕೊಂಡು ಮಾಡಿದ್ದಾರೆ. ದೊಡ್ಡ ಬಡ್ಜೆಟ್ ಪಿಕ್ಚರ್ ಮಾಡಿದ್ದಾರೆ. ಇವತ್ತು ನಮ್ಮ ಕಣ್ಮುಂದೆ ಭೌತಿಕವಾಗಿಲ್ಲ ಅಷ್ಟೇ, ಆದರೆ ಕನ್ನಡ ಚಿತ್ರರಂಗ ಇರೋವರೆಗೂ ಸಹಿತ ಆ ಮಹಾನ್ ವ್ಯಕ್ತಿ, ಅವರ ಹಾಸ್ಯ, ಆ ಕಲಾವಿದರ ಪ್ರಸಾದ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ಜೊತೆ ಈಗ ಜಾಯ್ನ್ ಆಗಿದ್ದಾರೆ ಸದಾಶಿವ ಶೆಣೈ, ಹಿರಿಯ ಪತ್ರಕರ್ತರು, ಸಿನಿಮಾ ಪತ್ರಕರ್ತರು, ರಾಜಕೀಯ ಪತ್ರಕರ್ತರು, ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದವರು. ಶೆಣೈ ನಮಸ್ತೆ. ನೀವು ನೋಡಿದಂತಹ ದ್ವಾರಕೀಶ್ ಅಂದರೆ ಈಗ ನಾವೆಲ್ಲ ಈಗ 81 ವರ್ಷ ಆಯಿತು. ನಮಗೆಲ್ಲ ಹೆಂಗೆ ಅಂತಂದರೆ ಈಗ ರಾಕ್ಲೈನ್ ವೆಂಕಟೇಶ್ ಅವರನ್ನ ನೋಡ್ತೀವಿ, ರಾಕ್ಲೈನ್ ವೆಂಕಟೇಶು ಅದ್ಭುತ ಸಿನಿಮಾಗಳನ್ನು ಮಾಡ್ತಾರೆ. ರವಿಚಂದ್ರನ್ ನೋಡಿದ್ದೀವಿ, ಏನು ದುಡ್ಡು ಹಾಕಿ ಸಿನಿಮಾ ಮಾಡ್ತಾರೆ. ವಾಟ್ ಅಬೌಟ್ ದ್ವಾರಕೀಶು ಒಂಥರ ರೆಬೆಲ್, ದುಡ್ಡು ಹಾಕು ಸಿನಿಮಾ ಮಾಡು ತಾನೇ ಕುಳ್ಳ. ಆದರೂ ಕೂಡ ಹೆಂಗೆ ಅವ್ರ ಮೈಂಡ್ ಸೆಟ್ ಹೆಂಗಿತ್ತು? ಅವರು ದ್ವಾರಕೀಶ್ ಒಂದು ರೀತಿಯಲ್ಲಿ ಅವರಿಗೆ ಅವರೇ ಇನ್ಸ್ಪೈರ್ ಮಾಡ್ಕೋತಿದ್ರು, ಜೊತೆಗೆ ಇಡೀ ಇಂಡಸ್ಟ್ರಿಯನ್ನು ಇನ್ಸ್ಪೈರ್ ಮಾಡ್ತಿದ್ರು. ಉದಾಹರಣೆಗೆ ಅವರು ಹೀರೋ ಮೆಟೀರಿಯಲ್ ಅಲ್ಲ, ಅವರೊಂದು ಹಾಸ್ಯ ನಟನಾಗಿ ಬಂದಿರೋದು. ಅದು ಚಾನ್ಸ್ ಸಿಕ್ಕಿದೆ ಭಾಳ ಅಪೂರ್ವ. ಅಲ್ಲಿಂದ ಅವರು ಈ ಎತ್ತರಕ್ಕೆ ಬೆಳೆದಿದ್ರೆ ಅದಕ್ಕೆ ಅವರೇ ಕಾರಣ.
ಅವರು ಹೀರೋ ಆದರು, ಡೈರೆಕ್ಟರ್ ಆದರು, ಪ್ರೊಡ್ಯೂಸರ್ ಆದರು, ಏನೇನು ಆಗಿಲ್ಲ ಹೇಳಿ. ಅವರೊಮ್ಮೆ ಹೇಳಿದ್ರು ನನ್ನ ಹತ್ರ, ಚಾರ್ಲಿ ಚಾಪ್ಲಿನ್ ಕೂಡ 50 ಸಿನಿಮಾ ನಿರ್ಮಾಣ ಮಾಡಿಲ್ಲ, ವರ್ಲ್ಡ್ ರೆಕಾರ್ಡು ಮರಿ, ವರ್ಲ್ಡ್ ರೆಕಾರ್ಡು, ನಾನು ಒಂದು ಹೊತ್ತು ಊಟಕ್ಕೆ ಬಂದವನು ಅಂತ ಹೇಳಿ. ಅಂದರೆ ಅವ್ರಿಗೆ ಅವರ ಸಾಧನೆ ಬಗ್ಗೆನೂ ಖುಷಿ ಇತ್ತು. ಆಮೇಲೆ ಪ್ರತಿಯೊಂದು ಕೂಡ ಅವರು ದಾರಿ ಮಾಡಿಕೊಂಡೇ ಮುಂದೆ ಹೋದರು. ಈಗ ನಾನು ನಿಮ್ಮ ಹತ್ರ ಭಾಳ ನೇರ ಒಂದು ಪ್ರಶ್ನೆ ಕೇಳ್ತೀನಿ. ಸಾಧಾರಣವಾಗಿ ಒಂದು ಸಿನಿಮಾ ಮಾಡಿದವರು ನಾವು ಅನಿಸ್ಬೋದು ಅವ್ರಿಗೆ ಪ್ರಚಾರ ಕೊಟ್ಟರು, ಮತ್ತೊಂದು ಕೊಟ್ಟರು. ನಿಮಗೂ ಗೊತ್ತಿದೆ, ಒಮ್ಮೆ ಪ್ರಚಾರ ಕೊಟ್ಟರು ಕೂಡ ವರ್ಕೌಟ್ ಆಗಲ್ಲ, ಅವ್ರದ್ದೊಂದು ನಸೀಬ್ ಇರಬೇಕಾಗತ್ತೆ ಅಲ್ವಾ? ನಾವು ಎಷ್ಟೇ ಬರೆದು ಲಾಸ್ಟಿಗೆ ನಮ್ಮನ್ನೇ ಬೈಲಿಕ್ಕೆ ಶುರು ಮಾಡ್ತಾರೆ, ಸಾಕು ಮಾಡಿ ಎಷ್ಟು ಬರೀತೆ ಅವ್ರ ಬಗ್ಗೆ ಅಲ್ವಾ ಸರ್? ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ನನಗೆ ಒಂದು ವೈಯಕ್ತಿಕವಾಗಿ ಅನಿಸೋದು, ನಿಜವಾಗ್ಲೂ ಈ ಮನುಷ್ಯನ ಸಾಧನೆ ಮಾಡಿದ ರೀತಿಯಲ್ಲಿ ಆ ಮನುಷ್ಯನಿಗೆ ಪ್ರಚಾರವೋ ಅಥವಾ ಆ ಮನುಷ್ಯನಿಗೆ ಇಂಡಸ್ಟ್ರಿಯಲ್ಲಿ ಸಿಗಬೇಕಾದ ಗೌರವ, ಇಂಡಿಯನ್ ಸಿನಿಮಾದಲ್ಲಿ ಸಿಗಬೇಕಾದ ಗೌರವ ಸಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಒಂದು ವೇಳೆ ಯಾಕೆ ಅಂತ, ಸಾಧನೆ ಆಗಿದೆ ಆದರೆ ಅದಕ್ಕೆ ತಕ್ಕ ಸಿಗಬೇಕಾದಂಥ ಪ್ರಚಾರಗಳು. ಈಗ ದಾಸರಿ ನಾರಾಯಣ ರಾವ್ ಅಂತ ಹೇಳಿದ ತಕ್ಷಣ ಓ ಅಂತೀವಿ ನಾವು, ದಾದಾ ಕೋಂಡ್ಕೆ ಅಂದ ತಕ್ಷಣ ಓ ಅಂತೀವಿ ನಾವು ಅಲ್ವಾ? ಆಮೇಲೆ ಅಲ್ಲೂರಿ ರಾಮಲಿಂಗಯ್ಯ, ಇವರೆಲ್ಲ ಕಾಮಿಡಿಯನ್ಸ್ ಓ ಅಂತೀವಿ. ಖಾದರ್ ಖಾನ್ ಓ ಅಂತೀವಿ ನಾವು. ಇವರೆಲ್ಲ ಕೇವಲ ಕಾಮಿಡಿಯನ್ ಆಗಿ ಮಾಡಿದ್ದು ಬಿಟ್ಟರೆ ಬೇರೆ ದೊಡ್ಡ ಪ್ರಮಾಣದಲ್ಲಿ ಕೆಲವರನ್ನು ಬಿಟ್ಟು. ಇವ್ರದ್ದು ಹಾಗಲ್ಲ, ಕಮೇಡಿಯನ್, ಪ್ರೊಡ್ಯೂಸರ್, ಡೈರೆಕ್ಟರ್. ರಜನಿಕಾಂತ್ ಅವರ 3 ಸಿನಿಮಾ ಸರ್, ಬಟ್ ಆ ಲೆಕ್ಕದ ಗೌರವ ಅವ್ರಿಗೆ ಸಿಗ್ತಾ? ಖಂಡಿತವಾಗಿ ಸಿಕ್ಕಿಲ್ಲ. ಅದಕ್ಕೆ ಬಹುಶಃ 2 ಕಾರಣ ಇದೆ. ಒಂದು, ಕನ್ನಡ ಚಿತ್ರೋದ್ಯಮದ ಅದು ಏನು ಟ್ರೆಡಿಷನ್ ಅಂತ ಗೊತ್ತಿಲ್ಲ, ಇಲ್ಲಿ ಸಾಧನೆ ಮಾಡಿದವರಿಗೆ ಆ ಮಟ್ಟದೊಂದು ಗೌರವ ಸಿಗಲ್ಲ. ಅದೇ ಬೇರೆ ಭಾಷೆಯ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದನ ಅಷ್ಟು ಪ್ರೀತಿಸ್ತಾರೆ. ಓಕೆ, ನೀವು ಉದಾಹರಣೆಗೆ ಇವತ್ತು ದ್ವಾರಕೀಶ್ ಅವರು ಪದ್ಮಶ್ರೀ ಪದ್ಮಭೂಷಣಕ್ಕೆ ಅರ್ಹರಲ್ವಾ? ಅವ್ರ ಸಾಧನೆ ನೋಡಿದರೆ ನೀವು ತಮಿಳು, ತೆಲುಗು, ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿ ಎಂತೆಂಥವ್ರಿಗೆ ಸಿಕ್ಕಿದೆ. ಭಾರತೀರಾಜ್ ಅವರನ್ನ ನಾವು ಇದು ಕೊಡಬೇಕು ಅಂತ ಅಲ್ಲಿ ಒಂದು ಕೂಗು ಎದ್ದಿದೆ, ಯಾವುದು ದಾದಾ ಸಾಹೇಬ್ ಫಾಲ್ಕೆ ಕೊಡಬೇಕು ಅಂತೇಳಿ. ವೈ ನಾಟ್ ದ್ವಾರಕೀಶ್? ಯಾಕಿಲ್ಲ? ಪದ್ಮಶ್ರೀನೇ ಸಿಕ್ಕಿಲ್ಲ. ಎಂಥ ಸಾಧನೆ! ನೀವು ಹೇಳಿದಾಗ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ. ಒಬ್ಬ ಕಾಮಿಡಿಯನ್ ಬಂದು ಇಷ್ಟು ಸಿನಿಮಾ ನಿರ್ಮಾಣ, ಅದು ಬರೀ ಕನ್ನಡ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ಮಾಡಿದ್ದಾರೆ, ತಮಿಳಲ್ಲೂ ಮಾಡಿದ್ದಾರೆ, ಹಿಂದಿಯಲ್ಲೂ ಮಾಡಿದ್ದಾರೆ. ಒಬ್ಬ ರಾಷ್ಟ್ರ. ಆಮೇಲೆ ಫಸ್ಟ್ ಒಬ್ಬ ಪ್ರೊಡ್ಯೂಸರು ವಿದೇಶದಲ್ಲಿ, ಅಲ್ಲಿವರೆಗೂ ಕನ್ನಡಿಗರಿಗೆ ನಮ್ಮ ಚಿತ್ರರಂಗಕ್ಕೆ ವಿದೇಶ ಯಾರು ತೋರಿಸಿಲ್ಲ. ಅದನ್ನು ನೆನ್ನೆ ಯಾರು ಭಾರ್ಗವ ಹೇಳ್ತಾ ಇದ್ರು, ವಿದೇಶ ಹೆಂಗೆ ಅಂತಂದ್ರೆ ಈಗ ಒಂದು ಸಣ್ಣ ಒಂದು ಇದಿರುತ್ತಲ್ಲ ಕ್ಲೋಸ್ ಅಪ್, ಅದೆಲ್ಲ ಈ ಪಾಂಡಿಚೇರಿ ಗಿಂಡಿಚೇರಿ ಅಲ್ಲ, ಎಲ್ಲವೂ ಅಲ್ಲೇ. ವೀಕ್ಷಕರು ಒಂದು ಹೇಳ್ತೀನಿ, ದ್ವಾರಕೀಶ್ ಅವ್ರ ಬಗ್ಗೆ ಪ್ಲಸ್ಸು ಮೈನಸ್ಸು 1000 ಇರ್ಬೋದು, ಅದು ಬೇರೆ ವಿಚಾರ. ದ್ವಾರಕೀಶ್ ಅವರು, ಈಗ ಶಣೈ ಅವರು ಹೇಳ್ತಾ ಇದ್ರು, ದ್ವಾರಕೀಶ್ ಅವರು ಹೇಳೋ ರೀತಿಯಲ್ಲಿ ಜಗತ್ತಿನ ಅಪ್ರತಿಮ ನಟ ಚಾರ್ಲಿ ಚಾಪ್ಲಿನ್ ಅವರು ಕೂಡ ಡೈರೆಕ್ಟ್ರು, ಪ್ರೊಡ್ಯೂಸರ್ ಆಗಿದ್ದರು. ಜಗತ್ತಿನ ಅಪ್ರತಿಮ ನಟ ಚಾರ್ಲಿ ಚಾಪ್ಲಿನ್ ಅವರು ಕೂಡ 50 ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ. ಇಂಡಿಯಾದಲ್ಲಿ ಯಾರು ಕೂಡ 50 ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ. ಒಬ್ಬ ಕಾಮಿಡಿಯನ್. ಆದರೆ 50 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ಒಬ್ಬರೇ, ಕನ್ನಡದ ಕುಳ್ಳ ದ್ವಾರಕೀಶ್. ಆದರೆ ಅವರಿಗೆ ಸಿಕ್ಕಬೇಕಾದಂಥ ಗೌರವ, ಒಂದು ಪದ್ಮಶ್ರೀ ಪದ್ಮಭೂಷಣ ಕೂಡ ಸಿಗಲಿಲ್ಲ. 2000ರಲ್ಲಿ ಅವರು ಒಮ್ಮೆ